12ರ ನಂತರ ಉಡುಪಿಯ ಅಂಬಲ್ಪಾಡಿ ರಸ್ತೆಯಲ್ಲಿ ನೀವು ಒಬ್ಬರೇ ಡ್ರೈವ್ ಮಾಡ್ತಿದ್ದೀರಾ. ಆಗ ಒಬ್ಬ ಹುಡುಗ ಮರದ ಕೆಳಗೆ ಹೆಲ್ಮೆಟ್ ಹಾಕಿದ್ದ ಹುಡುಗ ಕೈ ತೋರಿಸಿ ನಿಲ್ಲಿಸೋಕೆ ಹೇಳಿದರೆ ನೀವು ಏನು ಮಾಡ್ತೀರಾ? ನಿಲ್ಲಿಸಿದ್ರೆ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದರೆ ಇದು 1980ರಿಂದ ನಡೆಯುತ್ತಿರುವ ರಿಯಲ್ ಹಾರರ್ ಸ್ಟೋರಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಆದರೆ ರಾತ್ರಿ ಹೆಡ್ಫೋನ್ ಹಾಕಿ ಮಾತ್ರ ನೋಡಬೇಡಿ, ಆಯಿತಾ? ಓಕೆ, ಶುರು ಮಾಡುವ. ಉಡುಪಿ ಅಂಬಲ್ಪಾಡಿ ಶ್ರೀಕೃಷ್ಣನ ನಾಡು ಅಂತ ಎಲ್ಲರಿಗೂ ಗೊತ್ತು. ಆದರೆ ಈ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಆಲೆಮರ ಇದೆ. ಆ ಮರದ ಬಗ್ಗೆ ಸ್ಥಳೀಯರು ಮತ್ತು ಅಲ್ಲಿ ಓಡಾಡುವ ಲಾರಿ ಡ್ರೈವರ್ಗಳು ಇಂದಿಗೂ ಮಾತಾಡೋದಕ್ಕೆ ಭಯಪಡ್ತಾರೆ. ಇದು 1984ರ ಒಂದು ಮಳೆಯ ರಾತ್ರಿ. 22 ವರ್ಷದ ರಾಜೇಶ್ ಎಂಬ ಯುವಕ ತನ್ನ ಹೊಸ ಬೈಕ್ನಲ್ಲಿ ಅಂಬಲ್ಪಾಡಿಯಿಂದ ಮನೆಗೆ ಹೋಗುತ್ತಿದ್ದ. ಹೆಲ್ಮೆಟ್ ಹಾಕಿದ್ದ. ಬೈಕಿನ ಸ್ಪೀಡ್ ಜಾಸ್ತಿ ಇತ್ತು. ಮಳೆ ಬರ್ತಿತ್ತು. ಒಂದು ಮರದ ತಿರುವು ಸಿಕ್ಕಿತ್ತು. ಬೈಕಿನ ಸ್ಪೀಡ್ ಜಾಸ್ತಿ ಇದ್ದ ಕಾರಣ ನೇರವಾಗಿ ಹೋಗಿ ಮರಕ್ಕೆ ಗುದ್ದಿದ ಪರಿಣಾಮ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ. ಅವನ ಮೃತದೇಹ ಸಿಕ್ಕಾಗ ಕೈಯಲ್ಲಿ ಇನ್ನೂ ಬೈಕಿನ ಕೀ ಇತ್ತು ಮತ್ತು ತಲೆಯಲ್ಲಿ ಹೆಲ್ಮೆಟ್ ಹಾಗೇ ಇತ್ತು. ಅಂದಿನಿಂದ ಆ ಮರಕ್ಕೆ ಯಾರೂ ಹೂ ಹಾಕೋದೇ ಇಲ್ಲ. ಇನ್ಸಿಡೆಂಟ್ 1, 1992. ಲಾರಿ ಡ್ರೈವರ್ ರಮೇಶ್. ರಾತ್ರಿ 1 ಗಂಟೆ ರಮೇಶನ್ನ ಮಂಗಳೂರಿನಿಂದ ಸಿಮೆಂಟ್ ತಗೊಂಡು ಬರ್ತಿದ್ರು. ಅಂಬಲ್ಪಾಡಿ ಮರ ಹತ್ರ ಬಂದಾಗ ಒಬ್ಬ ಹುಡುಗ ಕೈ ತೋರಿಸಿದ. ಹೆಲ್ಮೆಟ್ ಹಾಕಿದ್ದ, ರೈನ್ಕೋಟ್ ಹಾಕಿದ್ದ. ಅಣ್ಣ, ಉಡುಪಿ ಬಸ್ ಸ್ಟ್ಯಾಂಡ್ಗೆ ಬಿಡ್ತೀರಾ ಅಂತ ಕೇಳಿದ. ರಮೇಶ್ ಅಣ್ಣನಿಗೆ ಕರುಣೆ ಬಂತು. ಡ್ರೈವರ್ ಸೀಟಿನ ಹಿಂದೆ ಕಡೆ ಕೂರಿಸಿಕೊಂಡ. 15 ನಿಮಿಷ ಮಾತೇ ಇಲ್ಲ, ಸುಮ್ಮನೆ ಕೂತಿದ್ದ. ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ಇಲ್ಲೇ ಇಳಿಸು ಅಣ್ಣ ಅಂದ. ರಮೇಶ್ ಅಣ್ಣ ತಿರುಗಿ ನೋಡಿದ್ರೆ ಸೀಟ್ ಖಾಲಿ, ಆದರೆ ಹಿಂದೆ ಒಂದು ಹೆಲ್ಮೆಟ್ ಮಾತ್ರ ಇತ್ತು. ಇನ್ಸಿಡೆಂಟ್ 2, 2008. ಕಾರ್ ಡ್ರೈವರ್. IT ಕಂಪನಿ ಕೆಲಸ ಮುಗಿಸಿ ಬರ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್. ಅದೇ ಮರದ ಕೆಳಗೆ ಹುಡುಗ ಲಿಫ್ಟ್ ಕೊಡಿ ಸರ್ ಅಂದ. ತಕ್ಷಣವೇ ಕಾರ್ ನಿಲ್ಲಿಸಿ ಕಾರಿನ ಹಿಂದಿನ ಸೀಟಿನಲ್ಲಿ ಹುಡುಗನನ್ನು ಕೂರಿಸಿಕೊಂಡ. ಮಳೆ ಜೋರಾಗಿ ಬರ್ತಿತ್ತು. ಕಾರ್ನಲ್ಲಿ AC ಹಾಕಿದ್ರು. ರೇರ್ ವ್ಯೂ ಮಿರರ್ನಲ್ಲಿ ಹುಡುಗ ಕಾಣ್ತಿರ್ತಾನೆ. ಮನೆ ಹತ್ತಿರ ಬಂದಾಗ ಮಿರರ್ನಲ್ಲಿ ನೋಡಿದರೆ ಹಿಂದೆ ಯಾರೂ ಇಲ್ಲ. ಆದರೆ ಹಿಂದೆ ಸೀಟು ತಣ್ಣಗಾಗಿತ್ತು. ಮಳೆ ನೀರಿನಿಂದ ಸೀಟು ಒದ್ದೆಯಾಗಿತ್ತು. ಅದು ರಾಜೇಶ್. ಇನ್ಸಿಡೆಂಟ್ 3, 2019. ರೀಸೆಂಟ್ಲಿ. ರಾತ್ರಿ ಅಂಬಲಪಾಡಿ ರಸ್ತೆಯಲ್ಲಿ 3 ಜನ ಸ್ನೇಹಿತರು ಬೈಕಿನಲ್ಲಿ ಮನೆಗೆ ಹೋಗ್ತಾ ಇದ್ರು. ಬೈಕಿನಲ್ಲಿ ಹಿಂದೆ ಕೂತ ಒಬ್ಬ ಹುಡುಗ ಅಲ್ಲಿ ನೋಡು ಅಂತ ಸ್ನೇಹಿತರಲ್ಲಿ ಹೇಳಿದ. ಮರದ ಕೆಳಗೆ ಹೆಲ್ಮೆಟ್ ಹುಡುಗ ನಿಂತಿದ್ದಾನೆ ಅಂತ ಹೇಳಿದ. ಹೆಲ್ಮೆಟ್ ಹುಡುಗನ ಕತೆ ಇವರಿಗೆ ಗೊತ್ತಿದ್ದರಿಂದ ಬೈಕಿನ ಸ್ಪೀಡ್ ಜಾಸ್ತಿ ಮಾಡಿದ್ರು. ಎಲ್ಲೂ ಕೂಡ ನಿಲ್ಲಿಸದೆ ನೇರವಾಗಿ ಹೋಗಿ ಮನೆಗೆ ತಲುಪಿದ್ರು. 3 ಜನ ಸ್ನೇಹಿತರು ಮನೆಗೆ ಬಂದ ಮೇಲೆ 10 ನಿಮಿಷ ಆದ ಮೇಲೆ ಒಂದು ಪೊಲೀಸ್ ಕಾಲ್ ಬರ್ತದೆ. ನಿಮ್ಮ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆದರೆ 3 ಜನ ಸ್ನೇಹಿತರು ಸರಿಯಾಗಿದ್ದು. ಆ 4ನೇ ಅವನು ಯಾರು? ಈ ಘಟನೆಗಳು ಜಾಸ್ತಿ ಆದ ಮೇಲೆ ಊರಿನವರು ಸೇರಿ ಅದೇ ಮರದ ಕೆಳಗೆ ಚಿಕ್ಕ ದೇವಸ್ಥಾನ ಕಟ್ಟಿದ್ರು. ಪ್ರತಿ ಅಮಾವಾಸ್ಯೆಗೆ ಪೂಜೆ ಮಾಡ್ತಾರೆ. ಆದರೆ ಡ್ರೈವರ್ಗಳು ಹೇಳೋ ಪ್ರಕಾರ ಪೂಜೆ ಆದ್ಮೇಲೂ ಹುಡುಗ ಬರ್ತಾನೆ. ಯಾಕಂದರೆ ಅವನ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ.
ಉಡುಪಿಯ ಅಂಬಲ್ಪಾಡಿ ಹೆಲ್ಮೆಟ್ ಹುಡುಗನ ಕತೆ. ನಿಮಗೆ ಈ ತರಹದ ಅನುಭವ ಆಗಿದೆಯಾ? ಕಮೆಂಟ್ನಲ್ಲಿ ನಿಮ್ಮ ಸ್ಟೋರಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನೂ ಹೀಗೆ ತುಳುನಾಡು ರಿಯಲ್ ಹಾರರ್ ಸ್ಟೋರಿಗಾಗಿ PB ಗೋಸ್ಟ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಇನ್ನೂ ಭಯಾನಕವಾಗಿದೆ. ನಾವು ಮತ್ತೆ ಸಿಗುವ. ಅಲ್ಲಿಯವರೆಗೂ ಜಾಗ್ರತೆ. ರಾತ್ರಿ ಒಬ್ಬರೇ ಡ್ರೈವ್ ಮಾಡುವಾಗ ಕನ್ನಡಿ ನೋಡೋದನ್ನು ಮರಿಬೇಡಿ.